ಎಲ್ರು ಹೆಂಗದಿರಿ? ಐ ಹೋಪ್ ಎಲ್ರು ಆರಾಮದಿರಿ ಅನ್ಕೊಂದಿನಿ. ಇವತ್ತಿನ ವಿಡಿಯೋದೊಳಗ ನಾನು ಹೊಸದಾಗಿ ಕುರಿ ಮರಿಗಳನ್ನ ತಂದಾಗ ಅಥವಾ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅನ್ಕೊಂದಿನಿ. ಯಾಕಂದ್ರ ಹೊಸದಾಗಿ ಮರಿಗಳನ್ನ ತಂದಾಗ 7 ದಿನ ಅನ್ನೋದೇನೈತಲ್ಲ ಗೋಲ್ಡನ್ ಪೀರಿಯಡ್ ಆಗಿರುತ್ತ. ಈ 7 ದಿನ ನೀವು ಮರಿಗಳನ್ನ ಹೆಂಗ್ ನೋಡ್ಕೋತೀರಿ ಅನ್ನೋದ್ರ ಮೇಲೆ ನಿಮ್ಮ ಲಾಭ ಮತ್ತು ನಷ್ಟ ಎರಡೂ ಡಿಸೈಡ್ ಆಗಿರುತ್ತ. ಸೊ ಹಂಗಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನೀವು ಮೊದಲಿಗೆ ಮರಿಗಳನ್ನ ತಂದಿದ್ರ ಡೈರೆಕ್ಟ್ ಆಗಿ ಬಂದು ನಿಮ್ ಹಳೆ ಮರಿ ಶೆಡ್ ಒಳಗ್ ಹಳೆ ಮರಿಗಳು ಏನಾದ್ರು ಇದ್ರ ಅದ್ರ ಜೊತೆ ಬಿಡ್ಬೇಡ್ರಿ. ಯಾಕಂದ್ರ ನೀವು ಹೊಸ ಮರಿಗಳು ತಂದಾಗ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾವ. ಸೊ ಅದಕ್ಕೆಲ್ಲ ಸ್ವಲ್ಪ ಡಿಸೀಸ್ಗಳು ರೋಗಗಳು ಬಂದಿರ್ತಾವ. ಸೊ ನಮ್ಗದು ಯಾವ್ದೇ ಒಂದ್ ರೋಗ ಆಗ್ಲಿ ಒಂದೇ ದಿನಕ್ಕೆ ಗೊತ್ತಾಗಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಸೊ ಹಂಗೇನಾರ ಇದ್ದಾಗ ನೀವು ಹಳೆ ಮರಿಗಳ ಜೊತೆ ಮಿಕ್ಸ್ ಮಾಡ್ಬಿಟ್ರ ಆ ಡಿಸೀಸ್ಗಳು ಹಳೆ ಮರಿಗಳು ಹರಡುವಂತ ಚಾನ್ಸಸ್ ಇರುತ್ತ. ಸೊ ನೀವು ಹೊಸದಾಗಿ ಮರಿಗಳನ್ನ ತಂದ್ರ ಮಿನಿಮಮ್ 7 ರಿಂದ 8 ದಿನ ಅಥವಾ 10 ದಿನದವರೆಗೂ ಅದನ್ನ ಸಪರೇಟ್ ಆಗಿ ಮಾಡಿಟ್ಕೋಬೇಕು. ಸೊ ಈ ಸಪರೇಟ್ ಆಗಿ ಮಾಡಿಟ್ಕೊಂಡದಕ್ಕ ಕ್ವಾರಂಟೈನ್ ಡೇಸ್ ಅಂತಾರ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರ ಹೆಲ್ತ್ ಕಂಡೀಷನ್ ಹೆಂಗೈತಿ ಮರಿದಂತ ಚೆಕ್ ಮಾಡ್ಕೋಬೇಕು. ನೀವು ತಂದಂತ ಅಷ್ಟು ಮರಿಗಳ ಹೆಲ್ತ್ ಕಂಡೀಷನ್ ಹೆಂಗೈತಿ ಅಂತ ನೋಡ್ಕೋಬೇಕು. ಅಂದ್ರ ಆ ಮರಿಗಳು ಎಲ್ಲಾನು ಚುರುಕದಾವಿಲ್ಲ ನೋಡ್ಕೋಬೇಕು. ಯಾವ್ದಾರ ಒಂದು ಸೈಡ್ಗೆ ನಿಂತೈತಿ, ನೀರ್ ಕುಡಿತಿಲ್ಲ, ಫುಡ್ ತಿಂತಿಲ್ಲ ಅನ್ನೋದೇನಾದ್ರ ಗೊತ್ತಾಯ್ತು ಅಂದ್ರ ಜಲ್ದಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ರಿ. ಅದನ್ನು ಬಿಟ್ಟು ಕಣ್ಣು, ಮೂಗು, ಬಾಯಿ ಒಳಗ ಲೈಟ್ ಆಗಿ ನೀರ್ ಏನಾದ್ರು ಸುರಿಯುವಂತದ್ ಏನಾದ್ರು ನಿಮ್ಗ ಅನ್ಸಿದ ಅನುಭವ ಆದ್ರ ಸೊ ಫಸ್ಟ್ ಬಿಟ್ಟು ಡಾಕ್ಟರ್ನ ಕರ್ಕೊಂಡ್ ಬಂದು ಅದಕ್ಕ ಟ್ರೀಟ್ಮೆಂಟ್ ಮಾಡಿಸ್ರಿ. ಯಾಕಪ್ಪ ಅಂದ್ರ ನೀವು ಸಣ್ಣದಿದ್ದಾಗ ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸಿದ್ರ ಅದಕ್ಕೆ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಇಲ್ಲ ಅಂದ್ರ ಅದು ಲೈಟ್ ಆಗಿ ನೀರ್ ಸುರಿಯತವ ಅಥವಾ ಬಾಯಿಂದ ಕಣ್ಣಿಂದ ಏನಾರು ಸ್ವಲ್ಪ ನೀರ್ ಸುರಿಯತೈತಿ, ಕಾಮನ್ ಗಾಳಿಗೆ ಏನಾರ ಅನ್ಕೊಂಡ್ ಬಿಟ್ರೆ ಅಂದ್ರ ಡಿಸೀಸ್ ಗಳ ಹರಡೋ ಚಾನ್ಸಸ್ ಇರ್ತಾವ. ಸೊ ಹಂಗಾಗಿ ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರ ಡಿವಾರ್ಮಿಂಗ್. ಡಿವಾರ್ಮಿಂಗ್ ನೀವು ಮರಿಗಳನ್ನ ತಂದು 2-3 ದಿನದೊಳಗ ಕಡ್ಡಾಯವಾಗಿ ಡಿವಾರ್ಮಿಂಗ್ ಮಾಡ್ಬೇಕು. ಡಿವಾರ್ಮಿಂಗ್ ಮಾಡುವಾಗ ಒಂದಿಷ್ಟು ಕಂಡೀಷನ್ ಗಳದಾವು. ಮರಿಗಳ ಹೆಲ್ತ್ ಚೆಕ್ ಮಾಡ್ಕೋಬೇಕು, ಮರಿ ಹೆಂಗಿರ್ಬೇಕು, ಎಷ್ಟು ಡೋಸ್ ಕೊಡ್ಬೇಕು, ಯಾವ ಸಮಯದೊಳಗೆ ಕೊಡ್ಬೇಕು, ಮತ್ತೆ ಯಾವಾಗ ಡಿವಾರ್ಮಿಂಗ್ ರಿಪೀಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಪ್ರೊಸೀಜರ್ ಗಳದಾವ. ಸೊ ನಿಮ್ಗ ಡಿವಾರ್ಮಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರ ಹೊಂಗನಸ ಯೂಟ್ಯೂಬ್ ಚಾನೆಲ್ ಒಳಗ ಫುಲ್ ವಿಡಿಯೋ ಮಾಡಿ ಹಾಕಿರ್ತೀನಿ, ಹೋಗಿ ವಿಸಿಟ್ ಮಾಡ್ರಿ. ಸೊ ಒಂದ್ ನೆನ್ಪಿಟ್ಕೋಬೇಕು, ಮರಿಗಳನ್ನ ತಂದು 2-3 ದಿನದೊಳಗ ಡಿವಾರ್ಮಿಂಗ್ ಕಡ್ಡಾಯವಾಗಿ ಆಗ್ಲೇಬೇಕು. ಇನ್ನು 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನೀರು ಮತ್ತು ಆಹಾರದ ವ್ಯವಸ್ಥೆ ಹೆಂಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಸೊ ಹೆಂಗಿರ್ಬೇಕು ಅಂದ್ರ ನೀವು ಮರಿಗಳನ್ನ ತಂದ ದಿನ ಅದಕ್ಕ ಉಪ್ಪು ಮತ್ತ ಬೆಲ್ಲದ ನೀರ್ ಅಷ್ಟೇ ಕೊಡ್ಬೇಕು, ಬೇರೆ ಯಾವುದೇ ತರದ್ ನೀರ್ ಕೊಡಬಾರ್ದು. ಉಪ್ಪು ಮತ್ತ ಬೆಲ್ಲದ ನೀರ್ ನಿಮ್ಗೆ ಕೊಡೋದಾಗ್ಲಿಲ್ಲ ಅಂದ್ರ ಶುದ್ಧವಾದ ಸ್ವಚ್ಛವಾದ ನೀರ್ ಕೊಟ್ರ ಸಾಕು. ಉಪ್ಪು ಮತ್ತ ಬೆಲ್ಲದ ನೀರ್ ಏನಾದ್ರು ಕೊಟ್ರ ಲಿಮಿಟ್ ಒಳಗಿರ್ಬೇಕು. ಅತಿಯಾಗಿ ಉಪ್ಪು ಹಾಕ್ಬಾರ್ದು, ಅತಿಯಾಗಿ ಬೆಲ್ಲನೂ ಹಾಕ್ಬಾರ್ದು. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ತಂದ ದಿನ ಮರಿಗಳಿಗೆ ಯಾವುದೇ ತರದ ಆಹಾರ ಹಾಕ್ಬಾರ್ದು, ಬರೀ ನೀರಿನ ಮೇಲೆ ಬಿಟ್ಟಿರ್ಬೇಕು. ಮರುದಿನ ಏನೈತಲ್ಲ ಲೈಟ್ ಆಗಿ ಹೊಟ್ಟೆ ಹಾಕೊಂಡ್ ಹೋಗ್ಬೇಕು. ಸೊ ಅದು ತಂದ ದಿನಾನೇ ಅಥವಾ ತಂದ 2 ದಿನಕ್ಕ ಕಾಳು ಕಡಿ ಏನೋ ಹಾಕಕ್ ಹೋಗ್ಬೇಡ್ರಿ. ಬರೀ ಹೊಟ್ಟಷ್ಟೇ ಹಾಕಿ ಒಂದ್ 7-8 ದಿನ ನಮ್ಮ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗೈತಿ, ನಾವ್ ಅದು ಹೊಟ್ಟು ಮತ್ತೆ ನೀರು ಕೊಟ್ರು ಅದಕ್ಕೇನು ಲೂಸ್ ಮೋಷನ್ ಇಲ್ಲ ಅಥವಾ ಅದಕ್ಕೆ ಯಾವುದೇ ತರದ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಂದ್ರ ಅವಾಗ 7 ರಿಂದ 8 ದಿನ ಆದ್ಮೇಲೆ ನೋಡ್ಕೊಂಡು ನೀವು ಕಾಳು ಕಡಿಗಳನ್ನ ಹಾಕ್ರಿ. ಇನ್ನ 5ನೇ ಪಾಯಿಂಟ್ ಹೇಳ್ಬೇಕಂದ್ರ ನೀವು ಮರಿಗಳ ಹಾಕುವಂತ ಜಾಗ ಅಥವಾ ಶೆಡ್ ಏನೈತಲ್ಲ ಸ್ವಚ್ಛವಾಗಿರ್ಬೇಕು. ಪ್ರತಿ ಸರಿ ಹೊಸ ಮರಿಗಳ ಹಾಕೋ ಮುಂದ ಪ್ರತಿ ಸರಿನೂ ಶೆಡ್ ಕ್ಲೀನ್ ಮಾಡಿನೇ ಹೊಸ ಮರಿಗಳನ್ನ ಹಾಕ್ರಿ ಅಂತ ಹೇಳ್ತೀನಿ. ಸೊ ಇಷ್ಟೆಲ್ಲ ಇದ್ವು ಇವತ್ತಿನ ಟಾಪಿಕ್ ಒಳಗ ಪಾಯಿಂಟ್ಸ್ ಗಳು. ಈ ಯಾವುದೇ ಪಾಯಿಂಟ್ಸ್ ಗಳು ನೀವೇನಾದ್ರೂ ಕೇರ್ಲೆಸ್ ಮಾಡಿದ್ರ, 1 ದಿನ ಬಿಟ್ಟು 2 ದಿನ ನೋಡಿದ್ರಾಯ್ತು, ಮುಂದ್ ನೋಡಿದ್ರಾಯ್ತು ಏನಾದ್ರು ಅನ್ಕೊಂಡ್ರ ಬಹಳ ದೊಡ್ಡ ಮಟ್ಟಕ್ಕ ಹೊಡ್ತಾ ಕೊಡುತ್ತಾ. ಸೊ ಇಮಿಡಿಯೇಟ್ ಆಗಿ ನಿಮ್ಗೇನಾದ್ರೂ ನಾ ಹೇಳಿರೋಂತ ಲಕ್ಷಣಗಳು ಕಂಡ್ರ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ರಿ, ಅದ್ರ ಜಾಗ್ರತೆ ವಹಿಸ್ರಿ. ಅಂಡ್ ಇಂತ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್, ಶೇರ್ ಮಾಡಿ. ಇಷ್ಟೊತ್ತು ಪೇಷನ್ಸ್ ಇಟ್ಕೊಂಡು ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು.